ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಬನ್ನಿ. 17 ಜನ ಅಮಾಯಕವಾಗಿ ಸಾಯಿಸಿದ್ದಾರೆ. ಅಂಬಿಕಾ ಪ್ರಸಾದ ಕೊಟ್ಟು ಇಂಬಡಿ ಮಾದೇವಸ್ವಾಮಿ ಅಂಬಿಕಾನವರು ಒಬ್ಬರನ್ನ ಯಾರು ರೇಣುಕಸ್ವಾಮಿನವರು ಒಬ್ಬರನ್ನ ಪಾಪ ಯಾವ್ದೋ ಮೊಬೈಲ್ ತೋರಿಸ್ಬಿಟ್ಟು ಒಬ್ಬರನ್ನ ಕೊಲೆ ಮಾಡ್ಕೋಸ್ಕರ 17 ಜನ ದರ್ಶನ್ ಜೊತೆ ಸೇರಿ 17 ಜನ ಚಿಕ್ಕಮೂಲ ಆಡಿಸ್ತಾ ಇದ್ದಾರೆ ಸರ್ಕಾರ ಮತ್ತೆ ಕಾನೂನು. ನಮ್ಮ ಈ ದಲಿತರು 17 ಜನ ಸತ್ತದಕ್ಕೆ ಅವರು ಒಬ್ರು ಸುಮ್ಮನೆ ಐಷಾರಾಮಿ ಜೀವನ ನಡೆಸೋಸ್ಕರ ಅವ್ರ ರಕ್ಷಣೆಗೋಸ್ಕರ ಅರೆಸ್ಟ್ ಮಾಡಿ ಜೈಲಲ್ಲಿದ್ದಾರೆ. ಅವರು ಜೈಲಲ್ಲಿದ್ದಾರೆ ಅಂತ ಒಬ್ಬರಿಗೂ ಗೊತ್ತಾಗಲಿಲ್ಲ, ಇನ್ನೂ ತೋರಿಸ ಇಲ್ಲ. 17 ಜನ ಸಾಯಿಸ್ತವ್ರಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಈ ಸರ್ಕಾರ. ಈ ಕಾನೂನು ಇದೆಯೋ ಸತ್ತೋಗಿದೆ ಗೊತ್ತಿಲ್ಲ. ಒಬ್ಬರು ಸಾಯಿಸ್ತಾರೆ 17 ಜನ 17 ಜನಗೂ ಬೇರೆ ಚಿರ್ಕು ಹಂಗೆ ಚಿಕ್ಕಮೂಲ ಆಡಿಸ್ತಾ ಇದ್ದಾರೆ ಈ ಸರ್ಕಾರ. ಬದಲಾಗಲಿ ಸರ್ಕಾರಕ್ಕೆ ನಾವು ಏನಂತಂದ್ರೆ ಸರ್ಕಾರದಲ್ಲಿ ಕಾನೂನು ಅಂತಾರೆ. ಕಾನೂನು ಇದೆಯೋ ಸತ್ತೋಗಿದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವ್ರು ಮಾತ್ರ ಬಿಡುಗಡೆಗೊಳಿಸ್ಬೋದು ಸರ್. ಬಿಡುಗಡೆ ಮಾಡ್ಬೋದು ಅವ್ರನ್ನ ಅಂಬಿಕಾನ ಮತ್ತೆ ಇಂಬಡಿ ಮಾದೇವಸ್ವಾಮಿನ. 106 ಎಕರೆ ಜಮೀನಿದೆ ಅವ್ರದ್ದು, ಪಾಟ್ ಬಿಟ್ಕೊಂಡಿದೆ. ನೊಂದವ್ರಿಗೆ 2 ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳಿದ್ರು ಸರ್ಕಾರ, ಅದನ್ನು ಕೊಟ್ಟಿಲ್ಲ. ಮನೆ ಇರಕ್ಕೆ ಮನೆ ಇಲ್ಲ, ರೋಡ್ ಸೈಡ್ ಮನೆಗಳು ಕಟ್ಕೊಂಡು ಬಾಳಾಟ ಮಾಡ್ತಿದ್ದಾರೆ. ಒಂದು ಸೈಟ್ ಕೊಟ್ಟು ಅವ್ರಿಗೆ ಮಾಡ್ತೀನಿ ಅಂತ ಹೇಳಿದ್ರು, ಆಶ್ವಾಸನೆ ಕೊಟ್ಟು ಆಶ್ವಾಸನೆ ಅಂತ ಉಳಿದಿದೆ. ನೋಡಿದ್ರಲ್ಲ, ಅವ್ರು ಹೇಳ್ದಾಗೆ ರೇಣುಕಸ್ವಾಮಿ ಕೇಸಲ್ಲಿ ದರ್ಶನ್ ಸರ್ನು ಸೇರಿಸಿ 17 ಜನನ ಅರೆಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮೀಡಿಯಾದವರು 1.5 ವರ್ಷದಿಂದ ನ್ಯೂಸ್ ಮಾಡ್ತಾನೆ ಇದ್ದಾರೆ. ಇವತ್ತಿಗೂ ನ್ಯೂಸ್ ಬರ್ತಾ ಇದೆ, ನಾಳೆನೂ ಬರುತ್ತೆ. ಆದರೆ 2018 ಡಿಸೆಂಬರ್ 14ರಲ್ಲಿ ಸುಳ್ವಾಡಿ ಕೇಸಲ್ಲಿ 17 ಜನ ದಲಿತರು ಸತ್ತೋಗ್ತಾರೆ. ಇದ್ರ ಬಗ್ಗೆ ಮೀಡಿಯಾದವರು ಅವಾಗ ನ್ಯೂಸ್ ಮಾಡಿಕೊಂಡ್ರು. ಆದರೆ ಇವಾಗ 7 ವರ್ಷ ಆಗಿದೆ. ಸರ್ಕಾರ ಇವರ ಫ್ಯಾಮಿಲಿಗಳಿಗೆ ಏನು ಪರಿಹಾರ ಕೊಡ್ತೀನಿ ಅಂತ ಹೇಳಿತ್ತು, ಅದನ್ನು ಇನ್ನೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ಯಾವುದೇ ಮೀಡಿಯಾನೂ ನ್ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ರೇಣುಕಸ್ವಾಮಿಗೆ ಮತ್ತು ಅವರ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗಬೇಕು ಅಂತ ಪ್ರತಿದಿನ ನ್ಯೂಸ್ ಆಗ್ತಿರೋ ಮೀಡಿಯಾಗಳು 17 ಜನ ದಲಿತರು ಸತ್ತೋದ್ರಲ್ಲ, ಅವರ ಫ್ಯಾಮಿಲಿಗೆ ಯಾಕೆ ನ್ಯಾಯ ಕೊಡಿಸ್ತಿಲ್ಲ? ಇದ್ರ ಬಗ್ಗೆ ಯಾಕೆ ನ್ಯೂಸ್ ಆಗ್ತಿಲ್ಲ? ಇವಾಗಲೂ ದರ್ಶನ್ ಸರ್ ಬಗ್ಗೆ, ದರ್ಶನ್ಗೆ ಜೈಲಲ್ಲಿ ದಿಮ್ ಕೊಡ್ತಾ ಇಲ್ಲ, ಹಾಸಿಗೆ ಕೊಡ್ತಾ ಇಲ್ಲ, ದರ್ಶನ್ಗೆ ಸೊಂಟ ನೋವು, ಸಾಕ್ಷಿಗಳೆಲ್ಲ ದರ್ಶನ್ ವಿರುದ್ಧವಾಗಿದೆ ಅಂತ ಹರ್ಚ್ಕೊಂಡು ನ್ಯೂಸ್ ಆಗ್ತಾ ಇದ್ದಾರೆ. ಇದರಿಂದ ಯಾರಿಗೆ ಏನು ಯೂಸ್ ಆಗ್ತಿದೆಯೋ ಒಂದೂ ಗೊತ್ತಿಲ್ಲ. ಆದರೆ 17 ಜನ ದಲಿತರ ಬಗ್ಗೆ ಒಂದು ನ್ಯೂಸನ್ನು ಆಗ್ತಾ ಇಲ್ಲ. ಆ ಬಡ ಕುಟುಂಬಗಳಿಗೆ ಸರ್ಕಾರ ಏನು ಪರಿಹಾರ ಕೊಡ್ತೀನಿ ಅಂದಿತ್ತು, ಅದೂ ಸಿಕ್ಕಿಲ್ಲ, ನ್ಯಾಯನೂ ಸಿಕ್ಕಿಲ್ಲ. ಇದ್ರ ಬಗ್ಗೆ ಮೀಡಿಯಾದವರು ಒಂದೇ ಒಂದು ನ್ಯೂಸ್ ಹಾಕೋಕ್ಕೆ ತಯಾರಿಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಮೆಂಟ್